ಈಗ ಜನಲೋಕ್ಪಾಲ್ ಮಸೂದೆಯನ್ನು ಅವತ್ತಿನ ಪರಿಸ್ಥಿತಿಯಲ್ಲಿ ಹಾಗೆ ಬೇಕಾದ ಹಾಗೆ ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಕ್ಟಿಕಲ್ ಇಟ್ ಈಸ್ ನಾಟ್ ಪಾಸಿಬಲ್ ಅಂದಾಗ ಒಬ್ಬ ಚಾಣಾಕ್ಷ ರಾಜಕಾರಣಿಯ ಕೆಲಸ ಏನಾಗುತ್ತೆ ಅಂದರೆ ಅದಕ್ಕೆ ಮಾಡಲಿಕ್ಕೆ ಬೇಕಾದಂತಹ ವಾತಾವರಣನ ಸೃಷ್ಟಿ ಮಾಡ್ಕೊಳ್ಳೋದು. ಯು ಹ್ಯಾವ್ ಫೇಲ್ಡ್ ಇನ್ ದಟ್. ಇಲ್ಲ, ಅಲ್ಲಿ ಫೇಲ್ ಆದಾಗ ಒಂದು ನಿದರ್ಶನವನ್ನು ನಾನು ಹೇಳ್ತೇನೆ. 1984 ಸಂದರ್ಭ ಕರ್ನಾಟಕದಲ್ಲಿ ಒಂದು ಆಂಟಿ ಡಿಫೆಕ್ಷನ್ ಲಾ ಆಕ್ಟ್ ತಂದ್ರಲ್ಲಿ. ಅದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಒಂದು ಇತ್ತಗೊಂಬಂದರು ಪಕ್ಷಾಂತರ ನಿಷೇಧ ಶಾಸನವನ್ನು. ರಾಜಕೀಯದಲ್ಲಿ ಕ್ಷಾತ್ರ ಧರ್ಮ ಅನುಸರಿಸದೆ ಹೋದರೆ ನಾವು ಕೇವಲ ಕಾಗದದ ಶೂರರಾಗ್ತೀವಷ್ಟೇ, ಕಾಗದದ ಹುಲಿಗಳಾಗ್ತೀವಷ್ಟೇ. ಆಗಿನ ರಾಮಕೃಷ್ಣ ಹೆಗಡೆ ಏನು ಮಾಡಿದ್ರು ಅಂದರೆ ಶಾಸನ ಸಭೆಯಲ್ಲಿ ಆ ಶಾಸನವನ್ನು ವಿಡ್ರಾ ಮಾಡ್ಕೊಂಡಿರೋದನ್ನು, ಯಾಕೆಂದರೆ ಪಾರ್ಲಿಮೆಂಟ್ ಅದನ್ನು ಎನಾಕ್ಟ್ ಮಾಡಿದೆ. ನಾವು ದೆರ್ ಇಸ್ ನೋ ಪಾಯಿಂಟ್ ಇನ್ ಮತ್ತೆ ಲೆಜಿಸ್ಲೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ಈ ಕ್ಷಾತ್ರ ಧರ್ಮ ಇಲ್ಲದೆ ಹೋದ್ರೆ ಯಾರಿಗೋಸ್ಕರ, ಯಾವ ಪೌರುಷಕ್ಕೋಸ್ಕರ ಇದನ್ನು ಮಾಡಬೇಕು? ಇದರ ಬಗ್ಗೆ ವರ್ಣಾಶ್ರಮ ಧರ್ಮವನ್ನು ಒಪ್ಪಿದಂಗಾಯ್ತು. ಹೌದು, ಕಾಂಬಿನೇಷನ್ ಡಿಬೇಟ್ ಬನ್ನಿ, ಇವತ್ತು ನಡೀತಾರದು ಅದೇನೆ. ಅಲ್ಲ, ಇನ್ನೊಂದು ನಾವು ನುಣಿಸ್ಕೊಂಡು ಓಡೋಯ್ತು ಅಂತ ದಯವಿಟ್ಟು ನೀವು ಸಹ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಬಿಜೆಪಿಯವರು ಕಾಂಗ್ರೆಸ್ ಅವರು ಮಾಡ್ತಿರೋ ತರ ಅಪಪ್ರಚಾರಗಳಲ್ಲಿ ಈ ತರದ ಮಾತುಗಳನ್ನ ಬಳಸೋದನ್ನ ನಾನು ವಿಶೇಷವಾಗಿ ನಾನು ನಿಮಗೆ ಕೇಳ್ಕೊಳ್ತೀನಿ, ಹಾಗೆ ಮಾಡಬೇಡಿ. ಯಾಕೆಂದ್ರೆ 49 ದಿನಗಳ ಹೇಳ್ತೀನಿ, ನೀವು ಅಧಿಕಾರದಿಂದ ರಾಜೀನಾಮೆ ಕೊಟ್ಟು ಹೋದ್ರೆ ಕೇಳ್ತೀನಿ. ನಾನು ಕೋಟಗಾನಹಳ್ಳಿ ಅವರು ನುಡಿಕಟ್ಟುಗಳ ಬಗ್ಗೆ ಬಹಳ ಮಾತಾಡ್ತಿದ್ದಾರೆ, ಅದೇ ಒಂದು ಮಾತಿದೆ, ಕೊಟ್ಟ ಕುದುರೆ ನೇರಲಾರದು ಹೇಳ್ತಾರೆ. ಆದ್ರೆ 49 ದಿನಗಳ ಕಾಲ 18 ಆಶ್ವಾಸನೆಗಳಿತ್ತು. ಅಲ್ಲ, 18 ಆಶ್ವಾಸನೆಗಳಿತ್ತು. ಇಲ್ಲಿ ಹೋಗಿ ಎಂದಾಗ ನೀವು ಇಲ್ಲಿ ಹೋದ್ರೆ ಆ ಕುದುರೆ ಏರ್ಬಾರ್ದು. ಆಡಳಿತ ಮಾಡಿ ಅಂತ ಮೆಜಾರಿಟಿ ಇರ್ಲಿಲ್ವಾ, ಸುಮ್ಮನೆ ಇರ್ಬೇಕಾಗಿತ್ತು. ಅದೇ ಕೋಟಿಗೆ ನೀವು ಹೇಳ್ತಾ ಇದ್ರೆ ನಮಗೆ 40 ಸೀಟ್ ಕೊಡಿ. ಕೋಟಿಗೆ ಕೇಳಿ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಾನು. 70 ವರ್ಷದ ಒಂದು ಪಕ್ಷಕ್ಕೆ ಕೇಳಬೇಕಾದ ಪ್ರಶ್ನೆಗಳನ್ನ 1.5 ವರ್ಷದ ಪಕ್ಷಕ್ಕೆ ಕೇಳ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ ಅಂತ ಬಂದ ಕೇಳ್ತೀನಿ. ಮೆಚ್ಯೂರ್ಡ್ ಇಲ್ಲ ಅಂತ, ನೀವು ರಾಜಕೀಯವಾಗಿ ಮೆಚ್ಯೂರ್ಡ್ ಇಲ್ಲ ಅಂತ ಆಗುತ್ತೆ. ಅದೆಲ್ಲ ನಾನು ಹೇಳ್ತಾ ಇರೋದು, ನಮ್ಗೆ ಅವಕಾಶ ಕೊಟ್ಟು ನೋಡಿ, ನಾವು ಮಾತಾಡ್ತೀವಿ. ಕೊಟ್ಟಿದ್ರಲ್ಲ ಅವಕಾಶ ನಿಮ್ಗೆ, ನಾನು ಹೇಳ್ತಾ ನಿಮ್ಗೆ ಕೊಟ್ಟಿದ್ದಾರಲ್ಲ ಸ್ವಾಮಿ ಅವಕಾಶನ. 49 ದಿವಸಕ್ಕೆ ಹಸುಗೋಸನ್ನ ಕೊಲೆ ಮಾಡಿದ್ರಲ್ಲ ನೀವು, ಅದನ್ನು ನೀವು ಹಸುಗೋಸನ್ನ ಕತ್ತಿಸಿದ್ರಲ್ಲ ನೀವು. ನಿಮಗೆ ಆಡಳಿತ ಕೊಟ್ಟಿದ್ದೇನಕ್ಕೆ? ಹೌದು, 49 ದಿನಕ್ಕೆ ಮನೆ ಕೇಳಿಲಿ. ಮೈನಾರಿಟಿ ಗವರ್ನಮೆಂಟ್ ಆಗಿ ಅದು ನಿಮಗೆ ಮೈನಾರಿಟಿ ಗವರ್ನಮೆಂಟ್ ಅಂತ ಗೊತ್ತಿರಲಿಲ್ಲ? ಗೊತ್ತಿತ್ತು. ಮತ್ತೆ ತಗೊಂಡಿದ್ದು ನಾವು ಇದನ್ನ ಚರಿತ್ರೆಯಲ್ಲಿ 1000 ಪ್ರಯೋಗಗಳು ವಿಫಲ ಆಗಿದೆ. ಸಾವಿರಾರು ಪ್ರಯೋಗಗಳು ವಿಫಲ ಆಗಿರೋದ್ರ ಬಗ್ಗೆ ನೀವು ಗಮನ ಬೇಸಿಕ್ ಕ್ವಶನ್ ಲಲಿತಾ ನಾಯ್ಕ ಅವರು ತಮ್ಮನ್ನೇ ಕೇಳ್ತೀನಿ. ಬೇಸಿಕ್ ಕ್ವಶನ್ ರಾಜನ್ ಅವರು ಎತ್ತಿದ್ದು, ಎಲ್ಲಿ ಅಧಿಕಾರ ಸಿಕ್ತು, ನೀವು ಅಲ್ಲಿ ಅದನ್ನ ಪ್ರಯೋಗಿಸಿ ನೀವು ಅಂದುಕೊಂಡ ಕೆಲಸಗಳನ್ನ ಭರವಸೆಗಳನ್ನ ಈಡೇರಿಸಲಿಕ್ಕಾಗಲಿಲ್ಲ, ಮಾಡ್ಲಿಕ್ಕಾಗಿಲ್ಲ ಕೆಲಸನ. ಈಗ ಏನ್ ನೋಡ್ಕೊಂಡು ನಿಮ್ಗೆ ಓಟ್ ಹಾಕಬೇಕು ಅನ್ನೋದು ರಾಜನ್ ಅವರ ಪ್ರಶ್ನೆ. ಏನು, ಯಾವ ವಿಷಯನ, ಯಾವ ನಂಬಿಕೆ ಇಟ್ಕೊಂಡು, ಯಾವ ವಿಶ್ವಾಸ ಇಟ್ಕೊಂಡು ಆಮ್ ಆದ್ಮಿ ಪಕ್ಷಕ್ಕೆ ಓಟ್ ಹಾಕ್ಬೇಕು ಜನ? ಈಗ ರಾಜನ್ ಅವರು ಲಲಿತಾ ನಾಯ್ಕ ಅವ್ರನ್ನ ಕೇಳಿದ್ರು. 1947 ಸ್ವಾತಂತ್ರ್ಯದ ನಂತರದಲ್ಲಿ ಬಂದಂತಹ ಸರ್ಕಾರಗಳು ಕುದುರೆ ಏರಿದೆ, ಆದರೆ ಕುದುರೆ ಹಿಂದು ಮುಂದಾಗಿ ಕೂತಿದೆ. ಆ ಸರ್ಕಾರ ಯಾವ ಕಡೆ ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ, ಕುದುರೆ ಒಂದ್ ಕಡೆ ಹೋಗ್ತಾ ಇದೆ, ವ್ಯಕ್ತಿ ಅದರ ಮೇಲಿನ ಸರ್ಕಾರಗಳು ತಿರುಗಿ ಕೂತಿದ್ದಾವೆ. ಈ ಕಾರಣಕ್ಕಾಗಿ 1974ರಲ್ಲಿ ಇದನ್ನ ಗುರ್ತು ಮಾಡಿಕೊಂಡಂತಹ ಜಯಪ್ರಕಾಶ್ ನಾರಾಯಣರವರು ಈ ಹಿಂದು ಮುಂದಾಗಿ ಓಡ್ತಾ ಇರುವಂತಹ, ಗುರಿ ಇಲ್ಲದೆ ಇರುವಂತಹ ಸರ್ಕಾರವನ್ನ ಬೀಳಿಸಿ ಸರಿಯಾದ ಒಂದು ದಿಕ್ಕಿನಲ್ಲಿ ಇದನ್ನು ನಡೆಸಬೇಕು ಅನ್ನೋದಕ್ಕೆ ಯುವಕರ ಪಡೆ ಕಟ್ಟಿ ಒಂದು ದೊಡ್ಡ ಚಳವಳಿಯನ್ನ ಮಾಡಿ ಉತ್ತಮವಾದಂತಹ ಒಂದು ಕಾಂಗ್ರೆಸ್ ವಿರುದ್ಧವಾದಂತಹ ಸರ್ಕಾರವನ್ನ ತಂದ್ರು. ನೀವು ಬರ್ಲಿಕ್ಕೆ ಮುಂಚೆ ವಿಚಾರ ಮಾತಾಡ್ತಿದ್ವಿ, ಅಂದ್ರೆ ಆ ಜೆಪಿ ಮೂವ್ಮೆಂಟ್ ಅಧಿಕಾರ ಬರ್ತಾ ಇದ್ದಾಗ ಹೇಗೆ ಹಾದಿ ತಪ್ಪೋಯ್ತು ಅಂತ, ಅದು ನಮಗೆ ಆಮ್ ಆದ್ಮಿ ಪಕ್ಷದ ಮೂವ್ಮೆಂಟ್ ನೋಡಿದಾಗಲೂ ಹಂಗೆ ಆಗಬಹುದೇನೋ ಅದು ಬೇಡ. ಆದ್ರೆ ಒಂದು ಪ್ರಯತ್ನ ಜೆಪಿ ಅವರ ಕಾಲದಲ್ಲಿ ಆದಂತದೇ ತಪ್ಪು ಈಗಲೂ ಆಗ್ಲಿಕ್ಕಿಲ್ಲ. ಜನಗಳು ಯಾವಾಗಲೂ ಬೇರೆ ರೀತಿಯಲ್ಲೇ ಆಲೋಚನೆ ಮಾಡೋದ್ರಿಂದ ಅವ್ರು ಹೇಳಿದ್ರಲ್ಲ, ಈಗ ರಾಜೀವ್ ಗಾಂಧಿ ಅವರು ಮಾಡದಂತಹ ಕೆಲಸಗಳ ಬಗ್ಗೆ ಹೇಳಿದ್ರಲ್ಲ, ರಾಜೀವ್ ಗಾಂಧಿ ಒಬ್ಬ ಒಳ್ಳೆ ವ್ಯಕ್ತಿನೇ ಇರಬಹುದು, ಆದರೆ ಇಡೀ ಪಾರ್ಟಿ ಇಲ್ಲ, ಅದಕ್ಕೋಸ್ಕರ ಅದು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಆದರೆ ಆಮ್ ಆದ್ಮಿ ಪಾರ್ಟಿಗೂ ಕಾಂಗ್ರೆಸ್ಸಿಗೂ ಅಥವಾ ಬಿಜೆಪಿಗೆ ಏನು ವ್ಯತ್ಯಾಸ ಅಂದರೆ, ಆಮ್ ಆದ್ಮಿ ಪಾರ್ಟಿಯಲ್ಲಿ
ಚಿಂತನೆ ಮಾಡುವಂಥ ಮತ್ತು ಪ್ರಾಮಾಣಿಕತೆಯನ್ನು ಪ್ರೀತಿಸುವಂಥ ಜನ 99% ಇದ್ದಾರೆ. ಅಲ್ಲಿ 1% ಮಾತ್ರ ಇದೆ, 99% ಜನ ವಿರೋಧವಾಗಿ ಆಲೋಚನೆ ಮಾಡುವಂಥ ಜನ ಇದ್ದಾರೆ. ಆದ್ರಿಂದಲೇ ಅಲ್ಲಿ ಏನು ಮಾಡ್ಬೇಕಂದ್ರೂ ಆಗೋದಿಲ್ಲ. ಒಬ್ಬ ರಾಜೀವ್ ಗಾಂಧಿ ಏನೋ ಹೇಳ್ಬೋದು, ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ನೀವು ನಿನ್ನೆ ಮೊನ್ನೆ ಕೌಟುಂಬಿಕ ಹಿನ್ನೆಲೆಯಲ್ಲಿ ಪ್ರತಿಷ್ಠೆಯಲ್ಲಿ ಹುಟ್ಟುವಂತ ರಾಜಕೀಯ ಪಕ್ಷಗಳಾಗಿ ದಿಢೀರಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಬೇಕನ್ನೋದು ಉಮೇದಿ ಯಾಕೆ? 5 ವರ್ಷ ಸಂಘಟನೆ ಮಾಡಿ ನೀವು ಕಾರ್ಯಕರ್ತರು ಪಡೆ ಕಟ್ಟಿ ನೀವು ಅದನ್ನ ನೀವು ಮಾಡದೇನೆ ನಮ್ಗೆ ಜನ ಬೆಂಬಲ ಇದೆ, ಮಾಧ್ಯಮದ ಪ್ರಚಾರ ಇದೆ, ಇನ್ನೇನು ದೇಶ ನಮ್ ಜೊತೆಗಿದೆ ಅಂತ ಹೇಳ್ಬಿಟ್ಟು ಚುನಾವಣಾ ಅಖಾಡಕ್ಕೆ ತಾವು ಧುಮುಕಿದ್ರಿ. ನಿಮ್ಮ ಮಾತಿನಲ್ಲೇ ಇತ್ತು ಎಲ್ಲರೂ ನಮ್ಮ ಹಿಂದಿದ್ದಾರೆ ಅಂತ. ಯಾಕಿದ್ದಾರೆ? ಕಟ್ಟೋದಂದ್ರೆ ಇದೇನೆ. ಮಾಧ್ಯಮಗಳು ಹೇಗೆ ಕೇಜ್ರಿವಾಲ್ ಕ್ರಿಯೇಷನ್ ಅಲ್ಲ, ಪರಿಸ್ಥಿತಿ ಕ್ರಿಯೇಷನ್ ರಾಜಕೀಯ ಪಕ್ಷಗಳು ಪರಿಸ್ಥಿತಿ. ಮೂಲ ಇದಕ್ಕೆ ಬರ್ತೀನಿ. ಜೆಪಿ ಬಗ್ಗೆ ಮಾತಾಡಿದ್ರೆ, ಜೆಪಿ ಆಂದೋಲನದ ಬಗ್ಗೆ, ಜೆಪಿ ಮಾಡಿದ ತಪ್ಪಿನ ಬಗ್ಗೆ ಮಾತಾಡಲಿಲ್ಲ ನೀವು. ಅವರು ನುಡಿದ ತಪ್ಪಿನ ಬಗ್ಗೆ ಮಾತಾಡ್ಬೇಕು ನಾವು. ಅವ್ರೇನಂದ್ರೆ RSS ಮತ್ತು ರೈಟ್ ವಿಂಗ್ ಅನ್ನ ನೀವು ಫ್ಯಾಸಿಸ್ಟರು ಎನ್ನುವುದಾದರೆ ನನ್ನನ್ನು ಫ್ಯಾಸಿಸ್ಟರ್ ಎಂದಂಗೆ ಸದಸ್ಯತ್ವ ಸಮಸ್ಯೆ ಅವರು ತೇಪೆ ಹಚ್ಚೋದಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲಿ ಸಮಸ್ಯೆ ಜೆಪಿಗಿದ್ದು ಅವರು ಅಲ್ಲದಲ್ಲೇ ರಾಜೀನಾಮೆ ಬಿಸಾಕ್ ಬರ್ತಾರೆ. ಅವರೇ ಸರಿ ಮಾಡ್ಬೇಕಂತ ಯಾಕೆ ಬಯಸ್ತೀರಿ ನೀವು? ಜೆಪಿ ಕೂಡ ತಪ್ಪು ಮಾಡಬಲ್ರು, ಕೇಜ್ರಿವಾಲ್ ಕೂಡ ತಪ್ಪು ಮಾಡಬಲ್ಲರು ಅನ್ನುವಂತ ನಮ್ಗೆ ಅನುಮಾನ ಇದೆ. ಪ್ರಯತ್ನವನ್ನೇ ಮಾಡಬಾರ್ದು ಅಂತ ಅನ್ನೋದು ನಿರಾಶವಾದ. ಒಂದು ದೆಹಲಿದು, ಇನ್ನೊಂದು 5 ವರ್ಷ ಸಂಘಟನೆ ಮಾಡಬೇಕು ಅಂತ. 5 ವರ್ಷಗಳ ಕಾಲ ಸಂಘಟನೆ ಮಾಡುವಾಗ ದೇಶದಲ್ಲಿ ಎಲ್ಲಾ ರೀತಿಯ ಭ್ರಷ್ಟರ ಚುನಾವಣೆಗಳು ನಡೀತಿರುವಾಗ ನೀವು ಜನಕ್ಕೆ ಏನ್ ಹೇಳ್ಬೇಕು? ಚುನಾವಣೆ ಬಹಿಷ್ಕರಿಸಬೇಕು ಅಂತ ಹೇಳ್ತೀರಾ? ಪ್ರಜಾಪ್ರಭುತ್ವ ಅಲ್ಲ, ಅದು ಪ್ರಜಾಪ್ರಭುತ್ವ ಅಲ್ಲ. ಚುನಾವಣೆಗಳಲ್ಲಿ ಪಾಲ್ಗೊಳ್ಳುವುದೇ ರಾಜಕೀಯ ಪಕ್ಷದ ಮುಖ್ಯವಾಗಿ ಒಂದು ಬದಲಾವಣೆ ತರೋದಕ್ಕೆ ಚುನಾವಣೆಗಳಲ್ಲೇ ಬಳಸಬೇಕು ನೀವು. ಇವತ್ತು ನಾವು ಈ ಚುನಾವಣೆಯಲ್ಲಿ ಬಳಸ್ತಿಲ್ಲ. ಈ ಸಂಘಟನೆ ಮಾಡೋದೇ ಚುನಾವಣೆಗಳ ಮೂಲಕ, ವಿಷಯಗಳನ್ನ ಮುಂದಕ್ಕೆ ತರೋದ್ರ ಮೂಲಕ. ಇಲ್ಲಾಂದ್ರೆ ನೀವು ಒಂದು NGO ತರಕ್ಕೆ ಅಥವಾ ಒಂದು ಏನು ಪ್ರೆಷರ್ ಗ್ರೂಪ್ ತರಕ್ಕೆ ಇರ್ತೀರ ಹೊರತು ಅದು ಹೆಲ್ಪ್ ಆಗಲ್ಲ. ಇನ್ನೊಂದು ನೀವು ಹೆಲ್ಪ್ ಆಗಲ್ಲ ಅಂತ ಹೆಲ್ಪ್ ಆಗಲ್ಲ ಅಂತ ಹೇಳಿದ್ರೆ ಆಡಳಿತಕ್ಕೆ ಬಂದಲ್ಲ ಹೆಲ್ಪ್ ಆಗಲ್ಲ ಅಂತ ಹೇಳಿದ್ರೆ ಆಂದೋಲನ ನಾವು ಯಾವ ಸ್ಪೆಸಿಫಿಕ್ಸ್ ಬರೋಣ. ನಾನು ಶ್ರೀಧರನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ರಾಜ್ಯದ ಜನ ನಮ್ಮ ಹಿಂದಿದ್ದಾರೆ ಅನ್ನೋ ಅರ್ಥದಲ್ಲಿ ಲಲಿತಾ ನಾಯಕ್ ಅವರು ಮಾತಾಡ್ತಿದ್ರು. ಬಹುಶಃ ತಾವೆಲ್ಲರೂ ಹಾಗೆ ನಂಬ್ಕೊಂಡಿದ್ರಿ. ಬಟ್ ಆಮ್ ಆದ್ಮಿ ಪಕ್ಷ ಅನ್ನೋದು ಒಂದು ನಗರದ ಇದದು ಪ್ರಕ್ರಿಯೆ, ಏನು ಇಟ್ಸ್ ಅನ್ ಅರ್ಬನ್ ಫಿನಾಮಿನಾ ಅನ್ನೋ ಥರದ್ದು ಒಂದು ಮಾತಿದೆ. ಶಿವಮೊಗ್ಗದಿಂದ ಆಚೆ ನೀವು ಹಳ್ಳಿಗಳಿಗೆ ಹೋದರೆ ಕೇಜ್ರಿವಾಲ್ ಅವರ ಹೆಸರನ್ನು ಯಾರು ಕೇಳಿದಾರಾ? ಆಮ್ ಆದ್ಮಿ ಪಕ್ಷದ ಹೆಸರನ್ನು ಯಾರು ಕೇಳಿದಾರಾ? ಅಲ್ಲಿ ಆಶ್ಚರ್ಯ ಅಂತಂದರೆ, ನಾನು ಶಿವಮೊಗ್ಗ ಜಿಲ್ಲೆಯ ಅನೇಕ ಹಳ್ಳಿಗಳಲ್ಲಿ ಓಡಾಡಬೇಕಾದ್ರೆ ಮುಖ್ಯವಾಗಿ ಈ ಶ್ರಮಜೀವಿ ವರ್ಗ ಇದೆಯಲ್ಲ, ಇವರಿಗೆ ಅದು ಕೇಳಿಬಿಟ್ಟಿದೆ. ನಮಗೆ ಅಲ್ಲಿರೋ ಸ್ವಲ್ಪ ಅನುಕೂಲಸ್ಥ ವರ್ಗಕ್ಕೆ ಇದು ಕೇಳಲಿಲ್ಲ ಅನ್ನೋ ಒಂದು ಅವರ ನಟನೆನೋ ಅಥವಾ ಏನೋ ಗೊತ್ತಿಲ್ಲ. ಆದರೆ ಶ್ರಮಜೀವಿ ವರ್ಗಕ್ಕೆ ಮಾತ್ರ ಆಮ್ ಆದ್ಮಿ ಕೇಳಿಸ್ಬಿಟ್ಟಿದೆ. ಯಾರಿಗೆ ಒಂದು ಸಮಾನತೆಯ ಹಸುವು ಇದೆಯೋ, ಯಾರಿಗೆ ನಾನು ಮೇಲೆ ಬರ್ತೀನಿ, ನನ್ನ ಜೀವನ ಪರ್ಯಂತ ನಾನು ಇದೇ ಥರ ಬದುಕಕ್ಕೆ ತಯಾರಿಲ್ಲ ಅಂತ ಯಾರು ಅನ್ಕೋತಾ ಇದ್ದಾನೆ, ಅವನಿಗೆ ಆಮ್ ಆದ್ಮಿ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಇದೊಂದು ದೊಡ್ಡ ದಾರಿ ಅಂತ ಅನ್ನಿಸ್ತಾ ಇದೆ. ಅವನು ರೈತರಿಗೆ ಗೊತ್ತಾ? ಕೃಷಿ ಕಾರ್ಮಿಕರಿಗೆ ಗೊತ್ತಾ? ಕಾರ್ಮಿಕರಿಗೆ ಗೊತ್ತಾಗ್ತಿದೆ. ಅವರು ನಮ್ಗೆ ಎಷ್ಟು ಆಶ್ಚರ್ಯ ಅಂದರೆ, ರಿಕ್ಷಾ ಡ್ರೈವರ್ಗಳು, ಬಸ್ ಡ್ರೈವರ್ಗಳು, ಮೆಕ್ಯಾನಿಕ್ಗಳು, ಇವರೆಲ್ಲ ನಮ್ಮ ನೋಡಿದ ತಕ್ಷಣ ಅತ್ಯಂತ ಪ್ರೀತಿಯಿಂದ ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ. ನಾವು ಬರ್ತೀವಿ ಸರ್, ಯಾವಾಗ ಇದು ಮಾಡಬೇಕು, ನಮಗೇನು ಸಮಸ್ಯೆ ಆಗ್ಬಿಟ್ಟಿದೆ ಅಂದರೆ ಸಂಘಟನೆ ಪಕ್ಷದ ಪರಿಚಯ ಇದೆ. ಆದರೆ ತಾವು ತಮ್ಮ ಕ್ಷೇತ್ರದಲ್ಲಿ ನಾಳೆ ಯಡಿಯೂರಪ್ಪನವರು, ಗೀತಾ ಶಿವರಾಜ್ ಕುಮಾರ್ ಅವರು 2 ಪ್ರಬಲ ಎದುರಾಳಿಗಳನ್ನು ಎದುರಿಸ್ತಾ ಇದ್ರಿ. ಆಮ್ ಆದ್ಮಿ ಪಕ್ಷ ಗೊತ್ತು ಅಷ್ಟೇ ಅನ್ನೋ ಹಂತದಲ್ಲಿರುವಾಗ ಹೌ ಡು ಯು ಫೈಟ್ ದೆಮ್? ವಾಟ್ ಇಸ್ ಯುವರ್ ಸ್ಟ್ರಾಟಜಿ? ಇವತ್ತು ಆಮ್ ಆದ್ಮಿ ಪಕ್ಷದ ಇಡೀ ಅಸ್ತಿತ್ವವೇ ಒಂದು ಹೃದಯ ಸಂವಾದದಿಂದ ಇರೋದ್ರಿಂದ ನಮ್ಮ ದೇಶದಲ್ಲಿ ಅದು ಯಾರೂ ಮೇಲಿಂದ ಹೇಳಿರೋದು ಅಲ್ಲ, ನಾವು ಇದು ಅಂತಲ್ಲ, ಅದು ಒಂದು ತನ್ನಷ್ಟಕ್ಕೆ ತಾನೇ ಒಂದು ಮಳೆ ಬರೋ ಹಾಗೆ, ಒಂದು ಹೂವು ಬಿರಿಯೋ ಹಾಗೆ ಇದಾಗಿರೋದ್ರಿಂದ ಇಲ್ಲೊಂದು ಪವಾಡ ನಡೆಯುತ್ತೆ ಈ ಚುನಾವಣೆಯಲ್ಲಿ ಅಂತ ನಾನು ಅಂತೀನಿ. ಏನು ಹೇಳ್ಕೊಂಡು ಹೋಗ್ತೀರಿ ಎಲೆಕ್ಷನ್ಗೆ? ಯಡಿಯೂರಪ್ಪನವ್ರ ಬಗ್ಗೆ ಹೇಳಲಿಕ್ಕೆ ನಿಮಗೆ 100 ವಿಷಯಗಳಿರ್ಬೋದು. ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಏನು ಹೇಳ್ತೀರಿ? ಇಡೀ ರಾಜಕೀಯ ವ್ಯವಸ್ಥೆ ಇವಾಗ ನೋಡಿ, ನಾವು ಹಣ ಇಲ್ಲದೆ ಚುನಾವಣೆ ಮಾಡ್ತಾ ಇದ್ದೀವಿ. ಜನರ ಹತ್ರ ಸ್ವಲ್ಪ ಹಣ ಕೇಳ್ತಾ ಮಾಡ್ತಾ ಇದ್ದೀವಿ. ಅವ್ರ ಹತ್ರ ಇರೋರ ಹತ್ರ ಎಲ್ಲ ಬೇಕಾದಷ್ಟು ಹಣ ಇದೆ. ಅವ್ರ ಕಾರ್ಯಕರ್ತರನ್ನ ಕರ್ಕೊಂಬಂದರು, ಅದು ಕರೆಕ್ಟಾಗಿ ಎಲ್ರಿಗೂ ಗೊತ್ತು ಎಷ್ಟೆಷ್ಟು ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ ಅಂತ. ಆದರೆ ನಾವು ಕರೆದ್ರೆ ಕಾರ್ಯಕರ್ತರು ವಾಲಂಟ್ರಿಯಾಗಿ ಬರ್ತಾರೆ, ಕಡಿಮೆ ಸಂಖ್ಯೆಯಲ್ಲಿರ್ಬೋದು.
ಆದರೆ ಪ್ರತಿ ಮನೆ ಒಳಗಡೆನೂ ಕೂಡ ಎಲೆಕ್ಷನ್ ಗೆಲ್ಲೋದಕ್ಕೆ ಬಹುಸಂಖ್ಯೆ ಬೇಕಾಗುತ್ತೆ, ಕಡಿಮೆ ಸಂಖ್ಯೆಯಲ್ಲಿ ಇದ್ರೆ ಗೆಲ್ಲಕ್ಕಾಗಲ್ಲ ತಾವು. ಅದೇ ಇದು ನಮಗೆ ನಾನು ಭಾಳ ಕುತೂಹಲದಿಂದ ಇದ್ದೀನಿ, ವ್ಯತ್ಯಾಸ ಇದೆ. ಭಾಳ ಕುತೂಹಲದಿಂದ ಇದ್ದೀನಿ ನಾನು. ಒಂದು ಮಾತಾಡೋದು ನೆನಪಿಸಿ, ಕೊಣಂದೂರು ಲಿಂಗಪ್ಪ ಅವರು ಇವರು ಶಾಂತವೇರಿ ಗೋಪಾಲ್ ಗೌಡರು ಆಸ್ಪತ್ರೆಯಲ್ಲಿ ಇದ್ದಾಗ ಕೊಣಂದೂರು ಲಿಂಗಪ್ಪ ಅವರು ಅಲ್ಲಿ ಚುನಾವಣೆಗೆ ನಿಂತಾಗ ಕಡಿದಾಳ್ ಶಾಮಣ್ಣ ಮತ್ತು ತೇಜಸ್ವಿ ಹೋಗಿ ರಸ್ತೆಗೆ ಭಾಷಣ ಮಾಡಿದ್ರು, ಕಾರ್ಯಕರ್ತರಿರಲಿಲ್ಲ. ಆದರೆ ಜನ ನೇರವಾಗಿ ಅವರ ಸ್ವಯಂ ಪ್ರೇರಿತರಾಗಿ ಹೋಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಿರುವಂಥ ತೀರ್ಥಹಳ್ಳಿ ಸಾಗರದಲ್ಲಿ ಯಾವ ಕಾರ್ಯಕರ್ತರು ಇಲ್ದೇನೆ ಹೋಗಿ ಕೊಣಂದೂರು ಲಿಂಗಪ್ಪನ ಗೆಲ್ಲಿಸ್ಕೊಟ್ರು. ಇಲ್ಲದೆ ಇರಬಹುದು, ಆದ್ರೆ ಇಡೀ ರಾಜ್ಯದ ಜನತೆಗೆ ಈ ಪಕ್ಷಕ್ಕೆ ಬೆಂಬಲ ಕೊಡಬೇಕು. ಮುಖ್ಯ ಮೂವರು ಸಹ ಪರಮ ಭ್ರಷ್ಟರು, ಆದರ್ಶಗಳು. ರಾಜನ್ ಎತ್ತಿರತಕ್ಕಂಥ ಕಾಸ್ಮೆಟಿಕ್ ಇದೆಯಲ್ಲ ಬದಲಾವಣೆಗಳು, ಆ ವಿಚಾರದಲ್ಲಿ ಒಂದು ಪ್ರಶ್ನೆ ಇದೆ. ನಾನು ಕೋಟಿಗಾನಡ ರಾಮಯ್ಯ ಉತ್ತರ ಕೊಡಬೇಕು, ಪ್ರೊಫೆಸರ್ ಬಾಬು ಮ್ಯಾಥ್ಯೂ ಕೊಡಬೇಕು, ಹಾಗೆ BT ಲಲಿತಾ. ಮೂರು ಸಂಬಂಧಪಟ್ಟಂಥದ್ದು. ವಿ ಕೇಮ್ ಫ್ರಮ್ ಡಿಫರೆಂಟ್ ಬ್ಯಾಕ್ಗ್ರೌಂಡ್ಸ್, ವಿ ಡಿಡಂಟ್ ಹ್ಯಾವ್ ಕ್ಲಾರಿಟಿ ಅಬೌಟ್ ಇಟ್ ಅಂಟಿಲ್ ರೀಸೆಂಟ್ಲಿ. ಅಂದರೆ ರಿಸರ್ವೇಷನ್ ಬಗ್ಗೆ ನೆಕ್ಸ್ಟ್ ಕೇಳ್ತಾರೆ. ಹವೆವರ್ ವಿ ಆರ್ ನಾವ್ ಕ್ಲಿಯರ್ ಅಬೌಟ್ ಇಟ್, ವಿ ವಿಲ್ ವರ್ಕ್ ಫಾರ್ ಮೋರ್ ರಿಸರ್ವೇಷನ್ ಫಾರ್ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್. Discrimination on the basis of caste is extreme in India. Equally worse is discrimination based on gender and class. So ಜಾತಿ ಆಧಾರಿತ ಮೀಸಲಾತಿ ದಲಿತರ ವಿಚಾರದಲ್ಲಿ ಆಮ್ ಆದ್ಮಿ ಪಕ್ಷದ ನಿಲುವು ಏನು ಗೊತ್ತಿಲ್ಲ ನನಗೆ. ಮುಖ್ಯವಾಗಿ ಜಾತಿ ಆಧಾರಿತವಾಗಿ ಲೆಕ್ಕಾಚಾರಗಳನ್ನ ತಲೆಕೆಳಗೆ ಮಾಡುವಂಥ ಒಂದು ನುಡಿಕಟ್ಟು ಬೇಕಿದೆ. ಜಾತಿ ಆಧಾರಿತ ಲೆಕ್ಕಾಚಾರಗಳು ಆಂಥ್ರೋಪಾಲಜಿ ಮತ್ತು ಸೋಸಿಯಾಲಜಿ ಎರಡು ಸಿಟ್ಕೊಂಡು ನೋಡಿದ್ರು ಕೂಡ ತಪ್ಪು. ಅದು ನಾವು ಜಾತಿಗಳಲ್ಲ. ಸೊ ಹಾಗಾದ್ರೆ ಇಲ್ಲಿವರೆಗೂ ನೀವು ಇಲ್ಲಿವರೆಗೂ ಬಂದಂತ ಚಳವಳಿ ಆಗುತ್ತೆ. ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಚಳವಳಿ ಅಂತಂದರೆ ಪ್ರತಿನಿತ್ಯ ನೀವು ನಿತ್ಯ ನೂತನಗೊಳ್ಳೋದು ನಿಮ್ಮ ಚಿಂತನೆಗಳಲ್ಲಿ ಮತ್ತು ನಡೆಯಲ್ಲಿ. ನಾನು ಹೇಳ್ತಾ ಇದ್ದೀನಿ, ನಾವು ಜಾತಿ ಲೆಕ್ಕಾಚಾರನ ಹಾಕಿದ್ದು ಆದ ರೀತಿ ಹಾಕಬಾರ್ದಿತ್ತು. ಜಾತಿ ಮೂಲಕ ಅಲ್ಲ ಅಳಿಬೇಕಾಗಿರೋದು, ನಾವು ಕುಲಗಳ ಮೂಲಕ. ಹಾಗಾದ್ರೆ BSP ಹುಟ್ಟಿದ್ದು ತಪ್ಪು ಅಂತ ಆಗುತ್ತೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನುಡಿಕಟ್ಟುಗಳನ್ನ ಮತ್ತು ಅವರ ಫಿಲಾಸಫಿಕಲ್ ಲೈನ್ಸ್ ಅನ್ನ ಬೇಸ್ ಅನ್ನ ಅವರು ಅರ್ಥ ಮಾಡ್ಕೊಂಡಿದ್ದ ರೀತಿಗಳಲ್ಲಿ ಎಕ್ಸ್ಟೆನ್ಷನ್ಸ್ ಇಲ್ಲ. ಸೊ ದೇವನೂರು ಮಾದೇವ್ ಕಟ್ಟಿದ್ದ ಸರ್ವೋದಯ ಪಕ್ಷ ಸುಳ್ಳು ಅಂತ. ಹೌದು, ಸುಳ್ಳು ಅಂತ ಹೇಳ್ತಿಲ್ಲ. ತಾತ್ವಿಕತೆಯಲ್ಲಿ ಮಿತಿ ಇರುವಂತದ್ದು ಅಂತ ಹೇಳ್ತಾ ಇದ್ದೀನಿ, ನಡೆಯಲ್ಲಿ ಮಿತಿ ಇರೋದು ಅಂತ ಹೇಳ್ತಾ ಇದ್ದೀನಿ. ನಾನು ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಇದಕ್ಕೆ ಮುಂದುವರಿಕೆ ಆಗಿ ಹೇಳ್ತೀನಿ, ಜಾತಿ ವಿನಾಶಕ್ಕಾಗಿ ಜಾತಿ ಬರಬೇಕೇ ಹೊರತು ಜಾತಿಯನ್ನ ಹೆಚ್ಚು ಮಾಡೋದಕ್ಕಲ್ಲ. ಈಗ ರಿಸರ್ವೇಷನ್ ಬೇಡ ಅಂತ ಆಗುತ್ತೆ. ಅಲ್ಲ, ಬೇಡ ಅಂತಲ್ಲ, ಇಲ್ಲಿ ಕೇಳಿದ್ ಹೇಳ್ತೀನಿ ನಾನು. ಅದು ಒಂದು ಪರಂಪರೆಯಾಗಿ ಬಂದಿರುವಂತದ್ದು, ಅನಾದಿ ಕಾಲದಿಂದ ಇದೆ. ಯಾರು ದುರ್ಬಲರಿರ್ತಾರೋ ಅವರಿಗೆ ಸಬಲಗೊಳ್ಳೋದಕ್ಕೆ, ಆ ವಾಹಿನಿಯಲ್ಲಿ ಸೇರ್ಕೊಳ್ಳೋದಕ್ಕೆ ಅದು ಬೇಕಾಗ್ತದೆ. ಈಗ ನಾನು ಹೇಳ್ತೇನೆ, ಉದಾಹರಣೆಗೆ ಈಗ ನಾನೇನು ಗುಲ್ಬರ್ಗಾ ಕ್ಷೇತ್ರವನ್ನು ನಾನು ಪ್ರತಿನಿಧಿಸ್ತಾ ಇದ್ದೀನಿ. ಈಗ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರುಮಿಟ್ಕಲ್ ಕ್ಷೇತ್ರ ಮೀಸಲಾತಿ ಇತ್ತು, ಗೆದ್ರು, 5-6 ಸಾರಿ ಗೆದ್ರು. ಆಮೇಲೆ ಏನು ಮಾಡಿದ್ರು, ಜನಗಳಿಗೆ ಬೇರೆ ಒಂದು ಇದು ಸಿಗಬೇಕು, ಅವಕಾಶ ಸಿಗಬೇಕು ಅಂತ ಚಿತ್ತಾಪುರವನ್ನು ಮೀಸಲು ಕ್ಷೇತ್ರ ಮಾಡಿದರೆ ಅವ್ರ ಮಗ ಅಲ್ಲಿ ನಿಂತ. ಇವರು ಲೋಕಸಭೆ ಮೀಸಲಾಯಿತು ಅಂತ ಗುಲ್ಬರ್ಗಕ್ಕೆ ನಿಂತರು. ಅಪ್ಪ ಮಕ್ಕಳೇ ಇದನ್ನು ಆಳ್ತಾ ಇದ್ರೆ, ಅವರೇ ಆಸ್ತಿ ಮಾಡ್ಕೊಳ್ತಾ ಇದ್ರೆ, ಅವರೇ ಮಾಡಿದರೆ ಜನಗಳಿಗೇನು, ಇಡೀ ಸರ್ವ ಜನಗಳನ್ನು ನೋಡುವಂಥದ್ದು ಆಮ್ ಆದ್ಮಿ ಪಕ್ಷ ಬೇಕಾಗಿಲ್ಲ. ಇದು ನಿಮಗೆ ದೇವೇಗೌಡರ ಪಕ್ಷದಲ್ಲಿದ್ದಾಗ ದೇವೇಗೌಡರ ಮಕ್ಕಳು, ದೇವೇಗೌಡರು ರಾಜಕಾರಣ ಇಷ್ಟ ಆಯ್ತು. ಯಡಿಯೂರಪ್ಪ ಜಾಗದಲ್ಲಿ ಅವ್ರ ಮಗ ನಿಂತರು, ಅವ್ರ ಮಗನ ಜಾಗದಲ್ಲಿ ಯಡಿಯೂರಪ್ಪ ನಿಂತರು. ನೀವು ಅದನ್ನ ಇಷ್ಟಪಡಲಿಲ್ಲ. ಅದಕ್ಕೆ ನಾನು ವಾಪಸ್ ಬಂದಿದ್ದು ನೋಡಿ, ಅಪ್ಪ ಮಕ್ಕಳು ಅನ್ನೋದಕ್ಕೆ ಬಂದಿದ್ದು ನಾವು. ಮೀಸಲಾತಿ ಬಗ್ಗೆ ಹೇಳಿದಾಗ ಅವರು ಅದೇ ನಮ್ಮ ಪಕ್ಷದ ಇವ್ರು ಯಾರು ಖರ್ಗೆ ಅವ್ರು ಹೇಳಿದ್ರಲ್ವಾ, ಅದೇ ನಮ್ಮ ಪಕ್ಷದ ಸಿದ್ಧಾಂತ ಆಗಿದೆ. ಏನು ಅಂದ್ರೆ ಮೀಸಲಾತಿ ಸಂವಿಧಾನದಲ್ಲಿ ಏನು ಕೊಟ್ಟಿದೆಯೋ ಅದಕ್ಕೆ ನಮ್ಮ ಪಕ್ಷದ ಬೆಂಬಲ ಇದೆ. ಆದರೆ 2ನೇ ಅಥವಾ 3ನೇ ಜನರೇಷನ್ ಯಾರು ಮೀಸಲಾತಿ ಬಳಸ್ಕೊಳ್ತಾರೋ ಅದು ತಪ್ಪಬೇಕು ಅನ್ನೋದೊಂದಿದೆ. ಆ ಕ್ರಿಮಿ ಲೇಯರ್ ಅಂದ್ರಲ್ವಾ ಅದು. ಮತ್ತೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಳಸ್ಕೊಂಡ್ರು, ದೊಡ್ಡವರಾದ್ರು, ಅವ್ರ ಮಗ ಬಳಸ್ಕೊಳ್ತಾನೆ ದೊಡ್ಡವರು ಆಗ್ತಾರೆ. ಇವ್ರು ಯಾರು ಅಬಲರಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅಬಲರಾಗಿರ್ಬೋದು, ಅವ್ರ ಮಕ್ಕಳಲ್ಲ. ಪರಮೇಶ್ವರ್ ಅವರು ಈ ಕ್ರಿಮಿ ಲೇಯರ್ ಬಗ್ಗೆ ಎಲ್ಲಿವರೆಗೆ ಮೀಸಲಾತಿ ಇರತ್ತಂದ್ರೆ ಎಲ್ಲಿವರೆಗೆ ನೋವಿರುತ್ತೆ, ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿ ತನಕ ಪಾರ್ಟಿನೇ ಅರ್ಥ ಮಾಡ್ಕೋಬೇಕು. ಕ್ರೀಮಿ ಲೇಯರ್ ಅನ್ನೋಂಥ ಇಶ್ಯೂನ ಈಗ ತರ್ತಾ ಇದ್ದಾರೆ ಅಂತಂದ್ರೆ ಅದು ಬದಲಾವಣೆಯನ್ನ ಕತ್ತಿಸ್ಕುವಂತ ಕ್ರಮ ಆಗುತ್ತೆ. ಪಕ್ಷಕ್ಕೆ ಆಮ್ ಆದ್ಮಿ ಕ್ಲಾರಿಟಿ ಇಲ್ಲ, ಅದನ್ನೇ ಹೇಳ್ತಾರೆ. ಅದು ನಾನು ಕ್ರೀಮಿ ಲೇಯರ್ ಬಗ್ಗೆ ಮೀಸಲಾತಿ ವಿಚಾರದಲ್ಲಿ ಆಮ್ ಆದ್ಮಿ ಕ್ಲಾರಿಟಿ ಇಲ್ಲ. ಕ್ರೀಮಿ ಲೇಯರ್ ಅಂದ್ರೆ ನಾನು ಡಿಫೈನ್ ಮಾಡ್ತೀನಿ. ಕ್ರೀಮಿ ಲೇಯರ್ ಅಂದ್ರೆ ಏನು ಅಂತಂದ್ರೆ, ಎಲ್ಲಿ ತನಕ IIT ಮತ್ತು ಮಹಾ ತಂತ್ರಜ್ಞಾನದ ಶಾಲೆಗಳಿದ್ದಾವೆ, ವಿಜ್ಞಾನ ಸಂಸ್ಥೆಗಳಂತ ಏನು ಕರೀತಾ ಇದ್ದಾರೆ, ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಅಲ್ಲಿ 28% ರಿಸರ್ವೇಷನ್ ಬರೋ ತನಕ ಕೂಡ ಅದಿರಬೇಕಾಗುತ್ತೆ. ಈಗಿರೋ 0.4%. ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಚರ್ಚೆ ಆಗ್ಬೇಕು. ನೀವು ಎಲ್ಲರೂ ಇಲ್ಲಿದ್ದೀರಿ. ಇಲ್ಲಿವರೆಗೂ ಕ್ರೀಮಿ ಲೇಯರ್ ಮಾತಾಡಿದ್ರೆ ನಾನೇ ಮೊದಲನೇದಾಗಿ ಅದನ್ನ ಅಪೋಸ್ ಮಾಡಿ. ಒಂದೇ ಒಂದು ನಿಮಿಷ, ನೀವೆಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕು. ಎಲ್ಲರೂ ಮಾತಾಡಬೇಕು. 3ನೇ ಜನರೇಷನ್ಗೆ ಇದ್ರ ಬಗ್ಗೆ ಮಾತಾಡಬೇಕು. ಮೀಸಲಾತಿ ಬಗ್ಗೆ ಈಗ 3ನೇ ತಲೆಮಾರಿಗೆ ಅಲ್ಲಿ ನೋಡಿ, 5,000 ವರ್ಷಗಳ ಅಂತರದಲ್ಲಿ ನೀವು
ಉಳಿಬೇಕಾಗಿರೋದು ಅಲ್ಲ, ತಲೆಮಾರುಗಳನ್ನ. ಸರ್, ಅವ್ರು ಏನ್ ಈಗಿರೋಂಥ ಹೇಳಿದ್ರು? ಅದೇ ಸಮಸ್ಯೆ ನಾನು ಹೇಳ್ತಾರೆ, ಆಮ್ ಆದ್ಮಿಗೆ ಪಕ್ಷದ ಈ ತರ ಮುಖ್ಯಸ್ಥರು ಇಶ್ಯೂ ಬೇಸ್ಡ್ ವಿಚಾರ ಆದ ಇಲ್ಲ. ಸ್ಪಷ್ಟತೆ ಇಲ್ಲ. ಮುಖ್ಯಸ್ಥರದಲ್ಲ. ಆಮ್ ಆದ್ಮಿ ಇಲ್ಲಿ- ಪಕ್ಷಕ್ಕೆ ಇಲ್ಲಿ ಇಶ್ಯೂ ಬೇಸ್ಡ್ ಕ್ಲಾರಿಟಿ ಇಲ್ಲ. ದಯಮಾಡಿ ಅವ್ರ clarity ಇದೆ. ಕೇಜ್ರಿವಾಲ್ ಅವರು clarity ಹೇಳಿರೋದು ಇದೆ. ಮೂರನೇ ತಲೆಮಾರು ಅದೇ ಕುಟುಂಬದ ಬಳಸೋಕ್ಕಿಂತ ಆ ವರ್ಗದಲ್ಲಿರೋ ಇನ್ನೊಂದು ಕುಟುಂಬಕ್ಕೆ ಸಿಗಲಿ ಅಂತ. ಯಾಕಂದ್ರೆ ಲಕ್ಷಾಂತರ ಜನ ಇರೋ ಹೊತ್ತಲ್ಲಿ ಒಂದು ಹಿಂದುಳಿದ ಒಂದು ಪಂಗಡದಲ್ಲಿ ಆ ಅನುಕೂಲಗಳನ್ನು ಒಂದೇ ಕುಟುಂಬ ಪಡೆಯೋದು ಬೇಡ, ಆ ಗುಂಪಿನಲ್ಲಿರೋ ಅನೇಕ ಕುಟುಂಬಗಳು ಪಡೀಲಿ. ಸೊ ಇದು ಬಹಳ ಎಲ್ಲ ನನ್ನನ್ನೇ ತಗೊಳ್ಳಿ, ನನ್ನನ್ನೇ ತಗೊಳ್ಳಿ. ಕಲೆಕ್ಟಿವ್ ವಿಸ್ಡಮ್. ಅದನ್ನ ಇನ್ನೂ ಟ್ರೈ ಮಾಡ್ತೀನಿ. ಕ್ಲಾರಿಟಿ ಇಲ್ಲ ಈ ವಿಚಾರದಲ್ಲಿ, ಅದಕ್ಕೋಸ್ಕರ ನಾನು ಸೊ ಕ್ಲಾರಿಟಿ ನಿಮ್ಗೆ ಕ್ಲಾರಿಟಿ ಇಲ್ಲ, ನಿಮ್ಮ ಪಕ್ಷಕ್ಕೆ ಕ್ಲಾರಿಟಿ ಇಲ್ಲ. ಪಕ್ಷಕ್ಕಲ್ಲ, ನನಗಿದೆಯಲ್ಲ ಕ್ಲಾರಿಟಿ. ನಾನು ನಿಮ್ಮ ಪಕ್ಷ ಜನರ ಹತ್ರ ಹೋಗ್ತಾ ಇರೋದು, ಕೋಟೆಗೆಲ್ಲ ನಮ್ಮನ್ನು ನಂಬ್ಕೊಂಡು ಹೋಗ್ತಾರಲ್ಲ, ನನ್ನ ಪಕ್ಷ ನಂಬ್ಕೊಂಡು ಹೋಗ್ತಾರೆ ಜನ. ಪಕ್ಷನೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಪಕ್ಷಕ್ಕೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ನೀವೇನ್ ಮಾತಾಡ್ತೀರಾ? ಇಲ್ಲಿದೆ. ನಾನು ನಮ್ಮ ಯಾಕೆ ಯಾವ ಬಾಬು ಮಾಡ್ತೀನಿ? ಗಾತ್ರಿ? ಒಂದು ನಿಮಿಷ ಬಾಬು ಮ್ಯಾಥ್ಯೂ ಹೇಳಿ. ಎಲ್ಲ ಇಲ್ಲಿದೆ. If he is an honest and ethical person, then he should inform Dalits that he doesn't like